ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಸಾಧನಾ ಅಕಾಡೆಮಿಯ ವತಿಯಿಂದ ಜ್ಞಾನಗಂಗೋತ್ರಿಯನ್ನು ಪ್ರತಿನಿಧಿಸ್ತಾ ನಾನು ನಿಮ್ಮ ಜೊತೆ PSI ಪತ್ರಿಕೆ 1ರ ವಿಶೇಷ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿವಸ ನಾವು ಭಾಷಾಂತರದ ತರಗತಿಗೆ ಬಂದಿದ್ದೀವಿ, ಹೌದಲ್ವಾ? ಇಷ್ಟು ದಿನ ಸಂಕ್ಷಿಪ್ತ ಬರವಣಿಗೆಯನ್ನು ನಾವು ನೋಡಿದ್ದೀವಿ. ಈ ಸರಣಿಯಲ್ಲಿ ಭಾಷಾಂತರದ ಒಂದು ಅಧ್ಯಾಯವನ್ನು ಅಥವಾ ಒಂದು ಸರಣಿಯನ್ನು ಸಾಧನಾ ಅಕಾಡೆಮಿಯ ವತಿಯಿಂದ ನಾವು ಆರಂಭಿಸ್ತಾ ಇದ್ದೀವಿ. ಸ್ನೇಹಿತರೆ, ಏನು ಗೊತ್ತಾ, ಈಗ ಸ್ವಲ್ಪ ನಮಗೆ ಪರೀಕ್ಷೆ ಅತಿ ಹತ್ತಿರದಲ್ಲಿರೋದರಿಂದ ನಾವು ಇವತ್ತಿನ ದಿವಸ ಎಕ್ಸಾಮ್ ಲೆವೆಲ್ಗೆ ಇರುವಂತಹ ವಾಕ್ಯಬಂಧವನ್ನು ತಗೊಂಡು ಅನುವಾದಿಸ್ಬಿಡೋಣ. ಯಾಕಂದರೆ ಸಮಯ ಕಡಿಮೆ, ಇವಾಗ ನೋಡ್ಕೊಳ್ಳೋಣ. ಆನಂತರದಲ್ಲಿ ವಿಶೇಷವಾಗಿ ಅಂತಲೇ ಇದರ ತರಗತಿಗಳನ್ನು ಮತ್ತೆ ಮುಂದುವರಿಸೋಣ. ಹಾಗಾದರೆ ಇವತ್ತಿನ ಈ ತರಗತಿಗೆ ಸಾಗೋಣ ಅಲ್ವಾ ಸ್ನೇಹಿತರೆ? ಎಲ್ರಿಗೂ ಗೊತ್ತಿದೆ, PSI ಪತ್ರಿಕೆ 1 ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಬೇಡಿಕೆಯಲ್ಲಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ PSI ಪತ್ರಿಕೆ 1 ಈ ಪುಸ್ತಕ ರಾಜ್ಯಾದ್ಯಂತದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ. ಸಿಗದಿದ್ದಲ್ಲಿ ದಯವಿಟ್ಟು ಪರದೆಯ ಮೇಲೆ ಕಾಣುವಂಥ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿಬಿಡಿ, ಅಥವಾ ಸಾಧನಾ ಅಕಾಡೆಮಿಯನ್ನು ನೀವು ಸಂಪರ್ಕಿಸಿದರೆ ಕೂಡ ಇಲ್ಲಿನ ಆ್ಯಪ್ನಲ್ಲೂ ನೀವು ಬುಕ್ ಮಾಡಿ ನಿಮ್ಮ ಪ್ರತಿಗಳನ್ನು ತರಿಸ್ಕೊಳ್ಬಹುದು. ಈ ಪುಸ್ತಕದಲ್ಲಿ ವ್ಯಾಕರಣ ಭಾಗ ಇದೆ, ಟ್ರಾನ್ಸ್ಲೇಷನ್ಸ್ ಇದೆ, ಪ್ರಿಸಿ ಇದೆ, ಎಸ್ಸೆಗೆ ಸಂಬಂಧಿಸಿದ ಎಲ್ಲ ಟಿಪ್ಸು, ಟ್ರಿಕ್ಸು, ಟೆಕ್ನಿಕ್ಸು ಎಲ್ಲ ಮೈಂಡ್ ಮ್ಯಾಪ್ ಸಹಿತ ಇದೆ. ಹಾಗೆಯೇ ಪ್ರಾತ್ಯಕ್ಷಿಕವಾಗಿ ಈ ಪ್ರಸ್ತುತಕ್ಕೆ ಯಾವುದು ಅತಿ ನಿರೀಕ್ಷಿತ ಅನ್ನಬಹುದಾದಂತಹ 5 ಪ್ರಬಂಧಗಳನ್ನು ಕನ್ನಡದಲ್ಲಿ, 5 ಇಂಗ್ಲೀಷಲ್ಲಿ ನಾವು ಕೊಟ್ಟಿದ್ದೀವಿ. ನೀವು ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಗುರುವಿಲ್ಲದೆಯೂ ಗುರುವಿದ್ದಂತೆ ಇರುವ ಪುಸ್ತಕ ಇದು. ನೀವು ಇದನ್ನು ಬಳಸ್ಕೊಂಡು ಉತ್ತೀರ್ಣರಾಗಲಿ, ನಿಮ್ಮ ಭುಜದ ಮೇಲೆ ಡಬಲ್ ಸ್ಟಾರ್ ಬಂದುಬಿಡಲಿ ಅಂತ ಹೇಳಿ ಆಶಿಸ್ತಾ, ಸಾಧನಾ ಅಕಾಡೆಮಿ ಹಾಗೆ ಜ್ಞಾನಗಂಗೋತ್ರಿಯ ವತಿಯಿಂದ ಹಾರೈಸ್ತಾ ನಮ್ಮ ಈ ದಿನದ ತರಗತಿಗೆ ಬಂದುಬಿಡ್ತೀವಿ. ನೋಡಿ ಸ್ನೇಹಿತರೆ, ಯಾವಾಗಲೂ ಹೀಗೆ ಇದ್ದಿರತ್ತೆ ನಮ್ಮ ಕ್ವೆಶ್ಚನ್ ಪೇಪರಲ್ಲಿ. 3rd ಮೇಯ್ನ್ ಇರುತ್ತಲ್ಲ, 3rd ಮೇಯ್ನ್ ಕ್ವೆಶ್ಚನ್ ಪೇಪರಲ್ಲಿ ಈ ಕೆಳಗಿನ ಖಂಡಿಕೆಯನ್ನು ಕನ್ನಡದಿಂದ ಆಂಗ್ಲ ಭಾಷೆಗೆ ಭಾಷಾಂತರಿಸಿ, ಆನಂತರ ಆಂಗ್ಲದಿಂದ ಕನ್ನಡಕ್ಕಿರುತ್ತೆ. ನಾವು ಅದನ್ನು ಕೂಡ ಕಲ್ತ್ಕೊಳ್ಳೋಣ ಮತ್ತು ನಾಳೆ ತರಗತಿನಲ್ಲಿ. ಇವತ್ತಿಗಿದು ಟ್ರಾನ್ಸ್ಲೇಟ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಫ್ರಮ್ ಕನ್ನಡ ಟು ಇಂಗ್ಲೀಷ್. ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ನಿಮಗೆ ಮೊದಲನೇ ದಿನದ ಪರಿಚಯದಲ್ಲಿ ಒಂದಷ್ಟು ಗ್ರಾಮರ್ ಪಾಯಿಂಟ್ಸನ್ನು ನಾನು ಹೇಳಿದ್ದೀನಿ. ಸ್ನೇಹಿತರೆ, ಜ್ಞಾನಗಂಗೋತ್ರಿಯ ಕ್ಷಿಪ್ರ ಕಲಿಕಾ ಸರಣಿಯಲ್ಲಿ ನಿಮಗೆ ಎಲ್ಲ ವ್ಯಾಕರಣ ಭಾಗವನ್ನು ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನು ತೊಗೊಂಬಿಡಿ. ಅದರ ತರಗತಿಗಳು ಸಂಪೂರ್ಣವಾಗಿದೆ ಕೂಡ. ನೀವು ಅದನ್ನು ಸೀರೀಸನ್ನು ನೋಡ್ಕೊಂಬಿಟ್ರೆ 7 ತರಗತಿಗಳಲ್ಲಿ ಕ್ಯಾಪ್ಸ್ಯುಲೇಟೆಡ್ ಗ್ರಾಮರ್ ಟೈಲರ್ ಮೇಡ್ ಫಾರ್ PSI ಪೇಪರ್ 1 ನಿಮಗೆ ಸಿಕ್ಬಿಡತ್ತೆ. ಅದನ್ನ ನೋಡ್ಕೊಳ್ಳಿ. ಹಾಗಾದರೆ ಇವತ್ತಿನ ತರಗತಿಗೆ ನಾವು ಹೋಗ್ಬಿಡೋಣ ಅಲ್ವಾ? ಹೇಳ್ತಾ ಇದ್ದಾರೆ, ಭಾರೀ ಮತ್ತು ನಿರಂತರ ಮಳೆಯಿಂದಾಗಿ ಜಲಮೂಲಗಳು ಅತಿಯಾದ ಪ್ರಮಾಣದ ನೀರನ್ನು ಪಡೆದಾಗ ಪ್ರವಾಹ ಉಂಟಾಗುತ್ತದೆ. ಅಲ್ಲಿಗೆ ನಿಲ್ಲಿಲ್ಲ. ನೀವು ಗಮನಿಸಬೇಕಾಗಿರುವಂಥದ್ದು, ಉದ್ದದ ವಾಕ್ಯಗಳನ್ನು ಕೊಡ್ತಾರೆ. ವಾಕ್ಯಬಂಧ ಏನಿರುತ್ತಲ್ಲ ಚಿಕ್ಕದಿರುತ್ತೆ, 2-3 ವಾಕ್ಯಗಳಿರುತ್ತೆ, ನೋಡ್ಕೊಂಬಿಡೋಣ ಅದನ್ನು. ಉಂಟಾಗುತ್ತದೆ ಮತ್ತು ನೀರು ಅವುಗಳ ದಡಗಳಲ್ಲಿ ಉಕ್ಕಿ ಹರಿಯುತ್ತದೆ. ಸರಿನಾ? ಆ ಪ್ಯಾಸೇಜ್ ಓದಿದ ನಂತರ ನಾನು ಹೇಳ್ತೀನಿ ಸ್ನೇಹಿತರೆ ನಿಮಗೆ. ಹೀಗಾಗಿ ಜಲಮೂಲಗಳು ಪ್ರವಾಹಕ್ಕೆ ಸಿಲುಕುವುದು ಮಾತ್ರವಲ್ಲ, ಒಣಗಿದ ಭೂಮಿಯೂ ಸಹ ಮುಳುಗುತ್ತದೆ. ಭಾರೀ ಮತ್ತು ನಿರಂತರ ಮಳೆಯಾದರೆ ಭೂಮಿ ಕೂಡ ಪ್ರವಾಹಕ್ಕೆ ಸಿಲುಕಬಹುದು. ಆಧುನಿಕ ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಕಳಪೆಯಾಗಿರುವುದರಿಂದ ಪ್ರವಾಹವು ಸಂಭವಿಸುತ್ತದೆ. ಅತಿಯಾದ ಕೈಗಾರಿಕಾ ಮತ್ತು ದೇಶೀಯ ಘನತ್ಯಾಜ್ಯ ಮತ್ತು ಕಸದಿಂದಾಗಿ ಈಗಾಗಲೇ ಮುಚ್ಚಿ ಹೋಗಿರುವ ಚರಂಡಿಗಳೊಂದಿಗೆ ಭಾರೀ ಅಥವಾ ನಿರಂತರ ಮಳೆಯ ಸಮಯದಲ್ಲಿ ಚರಂಡಿಗಳು ಸಂಪೂರ್ಣವಾಗಿ ಉಸಿರುಗಟ್ಟಿ ಪ್ರವಾಹಕ್ಕೆ ಕಾರಣವಾಗುತ್ತವೆ. ಮರಗಳನ್ನು ಅತಿಯಾಗಿ ಕಡಿಯುವುದು ಮತ್ತು ವಿವೇಚನೆ ಇಲ್ಲದ ಅರಣ್ಯ ನಾಶವು ಪರಿಸರ ನಾಶ ಮತ್ತು ಪರಿಸರ ಅಸ್ವಸ್ಥತೆಗೆ ಕಾರಣವಾಗಿದೆ. ಮರಗಳು ಮಣ್ಣನ್ನು ಒಟ್ಟಿಗೆ ಹಿಡಿದಿಡಲು ಸಹಾಯ ಮಾಡುತ್ತವೆ. ಅವುಗಳನ್ನು ಕತ್ತರಿಸಿದಾಗ ಮಳೆ ಅಥವಾ ಪ್ರವಾಹ ಬಂದಾಗ ಮಣ್ಣಿನ ಮೇಲಿನ ಪದರವು ಸುಲಭವಾಗಿ ತೊಳೆಯುತ್ತದೆ ಅಂತ ಹೇಳಿ ಬರೆದಿದೆ. ಸ್ನೇಹಿತರೆ, ನಾನು ಟ್ರಾನ್ಸ್ಲೇಟ್ ಮಾಡುವಾಗ ಏನೇನನ್ನು ನಾನು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಮೊದಲನೇದು ನಾ ಹೆಂಗೆ ಮಾಡಲಿ ಅಂತ ಕೇಳಿದಾಗ
ನೋಡಿಬಿಡೋಣ ಅಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಎಸ್ ಫ್ರೆಂಡ್ಸ್, ಓಕೆ. ನಾವು ಭಾರಿ ಮತ್ತು ನಾವು ಏನು ಮಾಡಬೇಕಂದ್ರೆ ಫಸ್ಟ್ ಥಿಂಗ್ ಗ್ಲಾಸರಿ ಬರ್ಕೊಂಬಿಡಬೇಕು. ಅಷ್ಟೆಲ್ಲ ಸಮಯ ಇರುತ್ತಾ ನಮಗೆ ಪರೀಕ್ಷೆನಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ದೆ ಆದರೆ ಈ ವಾಕ್ಯಬಂಧ ಇಲ್ಲಿ ಮುಗಿದಿಲ್ಲ, ಮತ್ತಿಷ್ಟೇ ಮತ್ತೊಂದು ಭಾಗ ಇದೆ, ನಾನು ಹೋಗ್ತೀನಿ. ಇಲ್ಲಿ ನಿಮಗೆ ಮಾಡುವಂಥ ತಾಂತ್ರಿಕತೆ ಏನಿದೆ, ದಿ ಟೆಕ್ನಿಕ್ಯಾಲಿಟಿ ಆಫ್ ಟ್ರಾನ್ಸ್ಲೇಟಿಂಗ್ ದಿ ಪ್ಯಾಸೇಜ್ ಏನಿದೆಯಲ್ಲ ಅದನ್ನು ತೋರಿಸ್ಕೊಟ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗೋಣ ನಾವು, ಸರಿ ಅಲ್ವಾ? ಇಲ್ಲಿ ಗ್ಲಾಸರಿಯನ್ನು ಬರೆಯೋ ಅಷ್ಟು ಸಮಯ ಇರುತ್ತಾ ಅಂದರೆ ಖಚಿತವಾಗಿರುತ್ತೆ, ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಅದಲ್ಲಿ. ನಾ ಎಲ್ಲ ಪದಕ್ಕೂ ಬರೆಯೋ ಅವಶ್ಯಕತೆ ಇಲ್ಲ, ಆದರೆ ಇದು ಒಂದು ತರಗತಿಯಾಗಿರೋದರಿಂದ ನಾನು ಎಲ್ಲ ಪದಗಳ ಶಬ್ದಕೋಶವನ್ನು ನಿಮಗೆ ಒದಗಿಸ್ಕೊಟ್ಟಿದ್ದೀನಿ. ಅದಾದಮೇಲೆ ವಾಕ್ಯಬಂಧವನ್ನು ಕೂಡ ನಾನು ಅನುವಾದಿಸಿದ್ದೀನಿ. ಆದರೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಪದಗಳು, ಎಲ್ಲ ಅಂದರೆ ಹೆಚ್ಚು ಕಡಿಮೆ ಹಾಗೂ ಮತ್ತು ಬಿಟ್ಟರೆ ಬಾಕಿ ಎಲ್ಲ ಪದಗಳಿಗೆ ನಾನು ಶಬ್ದಕೋಶವನ್ನು ಬರ್ಕೊಟ್ಟಿರ್ತೀನಿ. ಶಬ್ದಕೋಶ ಬರಿಬೇಕು ಹೆಂಗೆ ಅಂದರೆ ಡಿಕ್ಷನರಿ ಗೂಗಲಲ್ಲಿ ನಿಮಗೆ ಆಗೋದಿಲ್ಲ, ಸಂದರ್ಭಾನುಸಾರದ ಶಬ್ದಕೋಶವನ್ನು ನಾನು ಕೊಡ್ತೀನಿ. ದಿ ಗ್ಲಾಸರಿ ದಟ್ ಈಸ್ ಕಾಂಟೆಕ್ಸ್ಚುಯಲ್ ಶುಡ್ ಬಿ ರೆಫರ್ಡ್ ಆಲ್ವೇಸ್. ನಾನು ಮೂವ್ಮೆಂಟ್ ಅಂತ ಒಂದು ಸುಮ್ಮನೆ ಮಾತು ಹೇಳ್ಬಿಟ್ಟು ಏನು ಅಂತಂದರೆ ಫಿಸಿಕ್ಸ್ ಆದರೆ ಚಲನೆ ಅಂತೀರ, ಹಿಸ್ಟ್ರಿ ಆದರೆ ಚಳುವಳಿ ಅಂತೀರ. ಸೊ ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಪದಕ್ಕೆ ಏನು ಅನ್ಬೇಕು ಅನ್ನುವಂಥದ್ದೇನೆ ಮತ್ತು ಇಲ್ಲಿರುವಂಥ ಮಜಲು. ನಾವು ಮಾಡಿಬಿಡೋಣ ಅದನ್ನು. ಭಾರಿ ಅಂತ ಹೇಳಿದಾಗ ಹೆವಿ ಅಂತಲೂ, ನಿರಂತರ ಅಂತ ಹೇಳಿದಾಗ ಎಟರ್ನಲ್ ಅಂತ ಹೇಳ್ತೀವ. ಎಟರ್ನಲ್ ನಿರಂತರವಾಗಿರುತ್ತೆ, ಶಾಶ್ವತವಾಗಿರುತ್ತೆ, ಅಥವಾ ಕಂಟಿನ್ಯೂಸ್ ಅಂತ ಹೇಳ್ಬೋದಾ? ಅದು ಯಾವುದೂ ಅಲ್ಲ. ನಿರಂತರ ಅಂದರೆ ಮಳೆ ಅಂತ ಹೇಳ್ತಿದ್ದಾರಲ್ಲ, ಇನ್ಸೆಸೆಂಟ್ ಅಂತ ಹೇಳೋದು ಹೆಚ್ಚಿಗೆ ಸರಿಯಾಗುತ್ತೆ ಅನ್ನುವಂಥದ್ದು. ಹೌದಲ್ವ ಸ್ನೇಹಿತರೆ? ನಾನು ಪ್ರತಿ ಪದದ ಶಬ್ದಕೋಶವನ್ನು ತೋರಿಸ್ತೀನಿ ನಾನು, ಬಿಕಾಸ್ ವಿ ಹ್ಯಾವ್ ಆಲ್ಸೋ ಡನ್ ದಟ್. ಹೌದಲ್ವಾ? ಆದ್ದರಿಂದ ಆದರೆ ನಾವು ಇಲ್ಲಿ ಮಾಡಬೇಕಾಗಿರೋದು ಎಕ್ಸಾಮಲ್ಲಿ ಹೀಗೆ. ಇದಾದ ನಂತರ ನಾನು ಏನು ಮಾಡಬೇಕು? ಆಯಿತು, ಒಂದೊಂದು ಪದ ಬರ್ಕೊಂಬಿಟ್ಟೆ. ಮತ್ತು ಅಂದರೆ ಆ್ಯಂಡ್ ಅಂತ ಬರ್ಕೊಂಡೆ, ನಿರಂತರ, ಇನ್ಸೆಸೆಂಟ್ ಅಂತ ಬರ್ಕೊಂಡೆ, ಮಳೆ ಅಂತಂದರೆ ರೈನ್ ಅಂತ ಬರ್ಕೊಂಡೆ, ಇಂದಾಗಿ ಅಂತಂದರೆ ಬಿಕಾಸ್ ಅಥವಾ ಫ್ರಮ್ ಅಂತ ಹೇಳಿ ನಾನು ಬರ್ಕೊಂಡೆ, ಜಲಮೂಲಗಳು ಅಂತಂದರೆ ವಾಟರ್ ಸೋರ್ಸಸ್ ಅಂತ ಬರ್ಕೊಂಡೆ. ಹೀಗೆ ಬರೆದ್ಬಿಟ್ಟು ಹಂಗಂಗೆ ಇಟ್ಬಿಟ್ರೆ ನನ್ನ ಟ್ರಾನ್ಸ್ಲೇಷನ್ ಸಂಪೂರ್ಣ ಆಯಿತಾ? ಆಗಲಿಲ್ಲ ಅಲ್ವಾ? ಇದನ್ನು ಒಂದು ಅರ್ಥಬದ್ಧ ವಾಕ್ಯವನ್ನಾಗಿಸಬೇಕು. ನಾವೇನು ಗೊತ್ತಾ, ಇದಾದಮೇಲೆ ಗ್ಲಾಸರಿ ಆದಮೇಲೆ ಒಂದೊಂದು ವಾಕ್ಯವನ್ನೇ ಪ್ರತ್ಯೇಕವಾಗಿ, ಆ ವಾಕ್ಯದ ಕೆಳಗೆ ವಾಕ್ಯದ ಅನುವಾದವನ್ನು ಬರ್ಕೊಂಡ್ಬಿಟ್ಟಿದ್ದೀವಿ. ನಾವು ಕಲ್ತ್ಕೊಂಡ್ಬಿಡೋಣ ಹಾಗೇನೇ. ಅದಾದಮೇಲೆ ಸಂಪೂರ್ಣ ವಾಕ್ಯಬಂಧದ ಅನುವಾದವನ್ನು ಕೂಡ ಕೊನೆಯಲ್ಲಿ ನಾವು ನೋಡ್ಕೊಂಡ್ಬಿಡೋಣ ಸ್ನೇಹಿತರೆ. ಹಾಗಾಗ್ಬೋದಲ್ವಾ? ಅದರಿಂದ ಇಲ್ಲಿ ಏನಂತ ಹೇಳಿದ್ರೆ ನಾವು ಮಾಡೋದು ಹೆಂಗೆ ಅಷ್ಟನ್ನು ನೋಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಹೇಳಿದ್ದೀನಿ, ಯಾವಾಗಲೂ ಅಷ್ಟೇ ಟ್ರಾನ್ಸ್ಲೇಷನ್ ಮಾಡೋವಾಗ ಒಂದನ್ನ ನೆನ್ಪಿಟ್ಕೊಂಬಿಡಿ. ಕನ್ನಡದಲ್ಲೂ ಅಷ್ಟೇ, ಇಷ್ಟೇನಾ ಅಂತ ಹೇಳ್ತೀವಿ, ಮಾಡೋಕ್ಕೆ ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ನೀವು ಯಾವಾಗಲೂ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಏನಿದೆಯಲ್ಲ, ನೀವು ಇಲ್ಲಿಂದ ಇಲ್ಲಿ ತನಕ ತೊಗೊಂಬಿಡ್ಬೇಕು. ನೆಕ್ಸ್ಟ್ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತಂದರೆ ಇಲ್ಲಿಂದ ತೊಗೊಂಡು ಎಲ್ಲಪ್ಪ ಇದೆ ಇಲ್ಲಿ ತನಕ ತೊಗೊಂಬಿಡ್ಬೇಕು. ಫುಲ್ ಸ್ಟಾಪ್ ಟು ಫುಲ್ ಸ್ಟಾಪ್ ಏನಿದೆಯಲ್ಲ ಅದನ್ನು ತೊಗೊಂಡು ನೀವು ಅನುವಾದಿಸಬೇಕು. ಹಾಗೆ ಮಾಡೋವಾಗ ಕೂಡ ನೀವು ಯಾವುದು ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಗುರ್ತು ಮಾಡ್ಕೊಂಬಿಡ್ಬೇಕು. ಯಾಕಂದರೆ ನನ್ನ ವಾಕ್ಯದ ವಸ್ತು ವಿಷಯ ಏನಿದೆಯಲ್ಲ ಅದ್ರ ಮೇಲೆ ಕ್ರಿಯಾಪದ ಅವಲಂಬಿತವಾಗಿದೆ. ಕ್ರಿಯಾಪದ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಜೆಂಡರ್ ಇಲ್ಲ, ಲಿಂಗ ಇಲ್ಲ. ಕನ್ನಡದಲ್ಲಾದರೆ ಇದೆ, ನಾನು ಅವನು ಅಂದರೆ ಬಂದನು, ಅವಳು ಬಂದಳು, ಅವರು ಬಂದರು. ಆದರೆ ಇಂಗ್ಲೀಷಲ್ಲಿ ಹಾಗೆ ಜೆಂಡರ್ ಭೇದ ಇಲ್ಲ. ಆದರೆ ಇಲ್ಲಿ ಇರುವಂಥದ್ದು ವಚನ ಭೇದ ಅಂತಂದರೆ ನಂಬರ್ಸ್. ಸಿಂಗ್ಯುಲರ್ ಬರಿಬೇಕಾ, ನಾನು ಪ್ಲೂರಲ್ ಬರಿಬೇಕಾ ಕ್ರಿಯಾಪದವನ್ನು? ಹಾಗೆ ಕ್ರಿಯಾಪದ ಯಾವ ಒಂದು ಕಾಲಮಾನದಲ್ಲಿದೆ, ಪಾಸ್ಟ್, ಪ್ರೆಸೆಂಟ್ ಆರ್ ಫ್ಯೂಚರ್ ಅನ್ನುವಂಥದ್ದನ್ನು ನಾನು ನೋಡ್ಕೊಂಡ್ಬಿಡ್ಬೇಕು. ಆದ್ದರಿಂದ ನನ್ನ ಕ್ರಿಯಾಪದ ಸರಿಯಾಗಬೇಕು ಅಂತಂದರೆ ನನಗೆ ಸರಿಯಾಗಿ ವಸ್ತು ವಿಷಯವನ್ನು ಗುರ್ತು ಮಾಡೋಕ್ಕೆ ಗೊತ್ತಿದ್ದಿರಬೇಕು. ಸ್ನೇಹಿತರೆ ನೋಡ್ಕೊಂಬಿಡಿ, ಏನು ಗೊತ್ತಾ, ಆಲ್ಮೋಸ್ಟ್ ಆಲ್ವೇಸ್ ಮೇ ನಾಟ್ ಬಿ ಆಲ್ವೇಸ್ ಬಟ್ ಆಲ್ಮೋಸ್ಟ್ ಆಲ್ವೇಸ್ ನಾನು ಇಂಗ್ಲೀಷಲ್ಲಿ ಫಸ್ಟ್ ಸಬ್ಜೆಕ್ಟ್ ಬರೆದು ಬಿಡ್ತೀನಿ. ಸಬ್ಜೆಕ್ಟಿನ ಪಕ್ಕದಲ್ಲೇ ನಾನು ಕ್ರಿಯಾಪದವನ್ನು ಬರೆದು ಬಿಡ್ತೀನಿ. ಆದರೆ ನಾವು ಕನ್ನಡದವರು ಹಾಗಲ್ಲ, ನಾವು ಯಾವಾಗಲೂ ಕ್ರಿಯೆಯನ್ನು ಕೊನೆಯಲ್ಲಿ ಬರಿತೀವಿ. ಇದನ್ನು ನೀವು ಗುರ್ತು ಮಾಡ್ಕೊಂಬಿಟ್ರೆ ನೀವು ಸ್ವಲ್ಪ ಕ್ರಿಯಾಪದವನ್ನು ಬದಲಿ ಮಾಡೋದನ್ನು ಸ್ವಲ್ಪ ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಮಿಕ್ಕ ವಾಕ್ಯದ ಭಾಗಗಳನ್ನು ಆ ನಂತರ ಹಾಗೆ ನಾವು ಸರಿಸ್ಕೊಳ್ತಾ ಹೋಗ್ತೀವಿ ಅನ್ನುವಂಥದ್ದನ್ನು ನೀವು ನೆನಪಲ್ಲಿ ಇಟ್ಕೊಂಬಿಡಿ. ಇದು ಬಹಳ ಸುಲಭವಾಗಿ ನಮಗೆ ಅನುವಾದವನ್ನು ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಇಟ್ ಪೇವ್ಸ್ ವೇ ಫಾರ್ ಅಸ್ ಟು ಟ್ರಾನ್ಸ್ಲೇಟ್ ವಿತೌಟ್ ಎನಿ ಎರರ್ಸ್. ಸ್ನೇಹಿತರೆ ಜ್ಞಾಪಕ ಇರಲಿ ನಿಮಗೆ,
ನಮ್ಮನ್ನು ಯಾವುದೇ ದೊಡ್ಡ ದೊಡ್ಡ ಪದಗಳನ್ನು ಬಳಸಿ ತುಂಬ ಬಂಬಾರ್ಡೆಡ್ ಬರೀಲಿ ಅಂತ ಎಕ್ಸ್ಪೆಕ್ಟೇಷನ್ ಇರಲ್ಲ. ಒಂದು ತಪ್ಪಿಲ್ಲದಂತೆ ಚಿತ್ತಿಲ್ಲದಂತೆ ನಿಷ್ಕಲ್ಮಶವಾಗಿ ಬರಿಬೇಕು ಅನ್ನೋದೇನೆ ಮತ್ತು ಅಲ್ಲಿ ಇರುವಂತಹ ಬೇಡಿಕೆ. ನಾವು ಬರಿತೀವಿ ಅಲ್ವಾ ಹಾಗಂತ ಹೇಳಿ ಸರಿ, ಹಾಗಾದರೆ ನಾವಿದನ್ನು ಮುಂದುವರಿಸ್ತಾ ವಿ ವಿಲ್ ಜಸ್ಟ್ ಗೋ ಅಹೆಡ್. ಯಾಕಂದರೆ ಈ ವಾಕ್ಯಬಂಧದ ಮುಂದುವರೆದ ಭಾಗವನ್ನು ನಾವು ನೋಡಿಬಿಡೋಣ. ನೆನಪಿರಲಿ ಸ್ನೇಹಿತರೆ, ನಾವು ನೋಡ್ತಾ ಇರೋದು ಏನನ್ನ ಅಂತಂದರೆ ಎಕ್ಸಾಮ್ ಲೆವೆಲ್ಲಿನ ವಾಕ್ಯಬಂಧದ ಅನುವಾದವನ್ನು ನಾವು ನೋಡ್ತಾ ಇದ್ದೀವಿ. ಸರಿ ಅಲ್ವಾ? ಇದು ನದಿಗಳು ಮತ್ತು ಸರೋವರಗಳಂತಹ ಜಲಮೂಲಗಳ ಸ್ತಬ್ಧತೆಗೆ ಕಾರಣವಾಗುತ್ತದೆ. ನೀವೇನು ಮಾಡ್ಬೋದಂದರೆ ವಿಡಿಯೋ ಪಾಸ್ ಮಾಡಿ ಪದಗಳನ್ನು ಬರ್ಕೊಳ್ಳಿ, ವೊಕ್ಯಾಬ್ಯುಲರಿ ನಿಮ್ಮದೇ ಒಂದು ಪುಸ್ತಕವನ್ನು ಮೇಂಟೈನ್ ಮಾಡಿ ಎಲ್ಲೆಲ್ಲಿ ಏನೇನು ಬಳಸಬೇಕು ಹೊಸ ಹೊಸ ಪದ ಪರಿಚಯವನ್ನು ಮಾಡ್ಕೊಳ್ಳಿ. ನಮಗೂ ಗೊತ್ತಿದೆ ನಿಮ್ಮ ಎಕ್ಸಾಮಲ್ಲಿ ಇಷ್ಟು ದೊಡ್ಡ ದೊಡ್ಡ ಪ್ಯಾಸೇಜಸ್ ಕೊಡೋದಿಲ್ಲ ಅಂತ. ನಾವು ನಮ್ಮ ಪ್ರಾತ್ಯಕ್ಷಿಕೆಗಳಿಗೆ ಇಷ್ಟು ದೊಡ್ಡ ಪ್ಯಾಸೇಜ್ಗಳನ್ನು ತಗೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಹೆಚ್ಚಿನ ಪದ ಪರಿಚಯ ನಿಮಗಾಗಲಿ ಅಂತ. ಆದರೆ ಕನ್ನಡದಿಂದ ಇಂಗ್ಲೀಷಿಗೆ ಮಾಡುವಾಗ ಹೆಚ್ಚು ಕಡಿಮೆ ಸುಲಭ, ಹಾಗೆ ರಿಪೀಟೆಡ್ ವರ್ಡ್ಸನ್ನು ತಗೊಳ್ತೀವಿ. ಯಾಕಂದರೆ ಇಂಗ್ಲೀಷ್ ಕಷ್ಟ ಅಂತ ಹೇಳುವ ಸ್ನೇಹಿತರು ಹೆಚ್ಚಿರೋದರಿಂದ ನಾವು ನಿಮಗೆ ಅನುಕೂಲ ಆಗಲಿ, ಗಾಬರಿ ಮಾಡಿಸ್ಬಾರ್ದು, ವಿಶ್ವಾಸ ಮೂಡಲಿ ಅಂತ ಹೇಳಿ ಹೀಗೆ ರಿಪೀಟೆಡ್ ವರ್ಡ್ಸ್ ಇರುವಂಥದ್ದನ್ನು ತಗೊಳ್ತೀವಿ. ಸರಿ ಅಲ್ವಾ? ನೋಡ್ಕೊಂಬಿಡೋಣ. ಆದ್ದರಿಂದ ಭಾರೀ ಮಳೆಯಾದಾಗ ಜಲಮೂಲಗಳ ಪ್ರವಾಹ ಉಂಟಾಗುತ್ತದೆ. ಜಾಗತಿಕ ತಾಪಮಾನವು ಹವಾಮಾನ ಬದಲಾವಣೆಗೆ ಕಾರಣವಾಗುವುದರೊಂದಿಗೆ ಹವಾಮಾನ ಮಾದರಿಗಳಲ್ಲಿ ಬದಲಾವಣೆಗಳಾಗಿವೆ ಅಲ್ವಾ? ಈಗಾಗಲೇ ಬದಲಾವಣೆಗಳಾಗಿವೆ. ಉದಾಹರಣೆಗೆ, ಪ್ರವಾಹಕ್ಕೆ ಒಳಗಾದ ಪ್ರದೇಶದಲ್ಲಿ ಅಥವಾ ಮಳೆ ಮತ್ತು ಪ್ರವಾಹ ಉಂಟಾಗುವುದು ಸಾಮಾನ್ಯವಲ್ಲದ ಪ್ರದೇಶಗಳಲ್ಲಿ ಧಾರಾಕಾರ ಮತ್ತು ದೀರ್ಘಕಾಲದ ಮಳೆಯಿಂದಾಗಿ ಹಠಾತ್ ಪ್ರವಾಹಗಳು ಸಂಭವಿಸಿವೆ. ಮಳೆಯೇ ಆಗಲ್ಲ ಅಂತಂದರೆ ಪ್ರವಾಹನೇ ಆಗಿಬಿಟ್ಟಿದೆ ಅಂಥ ಸಂದರ್ಭಗಳಲ್ಲಿ, ಅಂಥ ಪ್ರದೇಶಗಳಲ್ಲಿ ಅನ್ನುವಂಥದ್ದು ಇದು ಒಂದು ವಾಕ್ಯಬಂಧದ ವಿಷಯವಲ್ಲ, ನಾವು ನಿಜವಾಗಲೂ ಮನನ ಮಾಡಬೇಕಾಗಿರುವಂಥ ವಿಚಾರ ಕೂಡ. ಇಲ್ಲಿ ಟ್ರಾನ್ಸ್ಲೇಷನ್ ನೋಡ್ತಾ ಇದ್ದೀವಿ, ಭಾವಾರ್ಥಗಳನ್ನು ನಾವಿಲ್ಲಿ ಅಳವಡಿಸಬೇಕು, ಸಹಕರಿಸಬೇಕು ಅನ್ನುವಂಥದ್ದು ನಮ್ಮ ಹೊಣೆಗಾರಿಕೆ. ಸರಿ ಅಲ್ವಾ? ಪ್ರವಾಹವು ಜೀವ ಮತ್ತು ಆಸ್ತಿ ಎರಡನ್ನೂ ಕಳೆದುಕೊಳ್ಳಲು ಕಾರಣವಾಗುತ್ತದೆ. ಪ್ರವಾಹ ಕಾರಣವಾಗುತ್ತದೆ. ನಾ ಹೇಳಿದ್ನಲ್ಲ, ಸಿಂಗ್ಯುಲರ್ಗೆ ಸಿಂಗ್ಯುಲರ್ ವರ್ಬ್ ಅಂತ ನೋಡ್ಕೊಂಬಿಡಿ. ಮತ್ತು ಪ್ರವಾಹವು ಪ್ರಾಣಿಗಳು ಮತ್ತು ಪಕ್ಷಿಗಳಂತೆ ಮನುಷ್ಯರನ್ನು ತೊಳೆಯಬಹುದು, ಮನುಷ್ಯರನ್ನೂ ಕಳಿಸ್ಬಿಡುತ್ತೆ. ಹೌದಾ? ಪ್ರವಾಹದಲ್ಲಿ ಕೊಚ್ಚಿ ಹೋದರು. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಭಾರತ, ಕರ್ನಾಟಕ ಅಥವಾ ಪಕ್ಕದ ರಾಜ್ಯ ಅಂತಲ್ಲ, ಜಗತ್ತಿನಾದ್ಯಂತ ಕಾಣ್ತಾ ಇರೋವಂಥದ್ದು ತೊಳೆಯಬಹುದು. ಜನರ ಮನೆಗಳು ಮತ್ತು ಆಸ್ತಿ ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗಬಹುದು. ಹೌದಾ? ಮೀನುಗಾರರು ಸಾಮಾನ್ಯವಾಗಿ ಪ್ರವಾಹದಿಂದ ಬಳಲುತ್ತಿರುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಅಂತ ಹೇಳ್ತಿದ್ದಾರೆ. ಏಕೆಂದರೆ ಅವರ ಜೀವನ ಮತ್ತು ಜೀವನೋಪಾಯಗಳು ಮೀನುಗಾರಿಕೆಯನ್ನು ಅವಲಂಬಿಸಿರುತ್ತದೆ ಮತ್ತು ಅವರು ಜಲಮೂಲಗಳ ಬಳಿ ವಾಸಿಸುತ್ತಾರೆ. ಇಂತಿಷ್ಟು ಮೂಲವಾಕ್ಯಬಂಧ ಸ್ನೇಹಿತರನ್ನ ಹೇಳ್ತೀನಿ. 2 ಲೈನ್ ಬುಕ್ಕಲ್ಲಿ ಕನ್ನಡ ವರ್ಣಮಾಲೆಯನ್ನು ಬರೀರಿ. ನಿಮ್ಮ ಟೆಕ್ಸ್ಚರ್ ಆಫ್ ದಿ ವರ್ಡ್ಸ್ ಹಾಗೆ ಸೈಜ್ ಆಫ್ ದಿ ವರ್ಡ್ಸ್ ಸೇಮ್ ಇರುತ್ತೆ. ನೀವು ಹೆಂಗೆ ಆರಂಭಿಸ್ತೀರೋ ಹಾಗೆ ಕೊನೆ ಮಾಡ್ತೀರಾ ಅನ್ನುವಂಥದ್ದು ಸರಿಯಾದದ್ದು. ಆದ್ದರಿಂದ 2 ಲೈನಲ್ಲಿ ಕನ್ನಡವನ್ನು, 4 ಲೈನಲ್ಲಿ ಇಂಗ್ಲೀಷನ್ನು ನೀವು ಬರೀಲೇಬೇಕು. ABCD ವರ್ಣಮಾಲೆ ಬರೀರಿ. ಆನಂತರದಲ್ಲಿ, ಯಾಕಂದರೆ ಎಲ್ಲ ಅಕ್ಷರಗಳು ಎ ಬೇರೆ, ಬಿ ಬೇರೆ, ಸಿ ಬೇರೆ, ನಾವು ಯಾವ್ಯಾವ ಅಕ್ಷರಗಳನ್ನು ಯಾವ್ಯಾವ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಬರಿತೀವಿ ಅನ್ನೋದು ಗೊತ್ತಿಲ್ಲ, ಸಂದರ್ಭ ಒದಗಿದಂತೆಲ್ಲ. ಆದ್ದರಿಂದ ನೀವು ಅದನ್ನು ಬರೆದು ಅಭ್ಯಾಸ ಮಾಡಿದ್ರೆ ಮಾತ್ರ ನಿಮಗೆ ಹೆಚ್ಚಿನ ಸಹಾಯ ಆಗುತ್ತೆ. ಸ್ಪೀಡ್ ಇಲ್ಲ ಅಂತ ಹೇಳ್ತಾ ಇರೋ ಸ್ನೇಹಿತರಿಗೆ ಒಂದು ಮಾತು ಹೇಳ್ತೀನಿ, ಸ್ಲೇಟು ಬಳಪ ತೊಗೊಂಡು ಬರೀರಿ, ನಿಮ್ಮ ಸ್ಪೀಡ್ ಸಿಕ್ಕಾಬಿಟ್ಟೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಮೇಡಮ್ ಹೇಳಿದ್ದು ಸರಿನಾ ತಪ್ಪ ಅಂತ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾದರೂ ನೀವು ಒಂದ್ಸಲಿ ನೋಡಿ. ಮತ್ತೆ ಹೋಗೋಣ ಅಲ್ವಾ? ಹಾಗಾದರೆ ಮುಂದಕ್ಕೆ ಇಲ್ಲಿ ನಾವು ಗ್ಲಾಸರಿಯನ್ನು ಹೇಳ್ಬಿಡ್ತೀವಿ. ಭಾರಿ ಅಂತಂದರೆ ಹೆವಿ ಅಂತಲೂ, ನಿರಂತರ ಅಂದರೆ ಇನ್ಸೆಸೆಂಟ್ ಅಂತ, ಮಳೆ ಅಂದರೆ ರೈನ್ ಅಂತ, ಜಲಮೂಲ ವಾಟರ್ ಸೋರ್ಸ್. ಸುಮಾರು ಪದಗಳ ಪರಿಚಯ ಇದೆಯಲ್ವ? ಇದೆ. ಅಲ್ಲಿ ಬಳಸಬೇಕಾದ್ರೆ ಹೊಳೆಯೋದೇ ಇಲ್ಲ. ಅದಕ್ಕೆ ಮತ್ತು ಅತಿ ಅಂತ ಹೇಳಿದ್ರೆ ಎಕ್ಸಸ್ ಅಂತ ಹೇಳೋಣ. ಪ್ರಮಾಣ, ಕ್ವಾಂಟಿಟಿ, ಪ್ರವಾಹ, ಫ್ಲಡ್. ದಡ ಅಂತಂದರೆ ಬ್ಯಾಂಕ್.
ಹೌದಾ? ಮತ್ತು ನಾನು ಈ ಬ್ಯಾಂಕ್ಗೆ ಏನನ್ನಲಿ, ವಿತ್ತಕೋಶ ಅನ್ನೋಣ, ನಾವು ಅದಕ್ಕೆ ಯಾಕೆ ದಡ ಅಂತೀವಿ? ಇದಲ್ವ ಮತ್ತೆ ಉಕ್ಕಿ ಹರಿ, ಓವರ್ಫ್ಲೋ, ಸಿಲುಕು, ಅಂಡರ್ಗೋ, ಒಣಗಿದ ಅಂತ ಹೇಳಿದ್ರೆ ಡ್ರೈಡ್ ಅಥವಾ ಏರಿಡ್ ಅಂತ ಹೇಳಿ ಬರೆದ್ರೆ ತಪ್ಪಾಗುತ್ತಾ? ತಪ್ಪಾಗಲ್ಲ, ಸರಿಯಾಗುತ್ತೆ. ಆದರೆ ನೀವು ಆ ವಾಕ್ಯವನ್ನು ಹೇಗೆ ರಚಿಸ್ತೀರಾ ಅನ್ನೋದ್ರ ಮೇಲೆ ಪದ ಬಳಕೆ ಅವಲಂಬಿತವಾಗಿರುತ್ತೆ. ನಾವು ಒಣಗಿದ ಅನ್ನೋದಕ್ಕೆ ಪಾರ್ಚ್ಡ್ ಅಂತ ಹೇಳಿ ಬರೆಯೋದು ಹೆಚ್ಚು ಸರಿಯಾಗುತ್ತೆ. ಯಾಕಂದರೆ ಒಣಗೋದು ಅಂದರೆ ಬಾಯಾರಿ ಬಿಡೋದು, ಹಾಹಾಕಾರ ಅನ್ನುವಂಥ ಅರ್ಥಕ್ಕೆ ಡ್ರೈ, ಏರಿಡ್ ಅದೆಲ್ಲ ಕಡಿಮೆ ಸ್ತರದ ಪದಗಳಾಯಿತು. ನಾವು ಸ್ವಲ್ಪ ಸರಿಯಾದ ಅನುವಾದವನ್ನು ಮಾಡಿದ್ರೆ ಭಾವಾರ್ಥದಲ್ಲಿ ಪಾರ್ಚ್ಡ್ ಅನ್ನೋದು ಸರಿಯಾದ ಅನುವಾದ. ಭೂಮಿ ಅಂತಂದರೆ ಅರ್ಥ ಬರಿಬಾರ್ದು, ಲ್ಯಾಂಡ್ ಬರಿಬೇಕಿಲ್ಲಿ. ಆಧುನಿಕ ಅಂತ ಹೇಳಿದ್ರೆ ಮಾಡ್ರನ್. ಒಳಚರಂಡಿ ಅಂದರೆ ಡ್ರೈನೇಜ್. ಕಳಪೆ ಅಂದರೆ ಶಾಡಿ. ಶಾಡಿ ಅಂತಂದರೆ ಕಳಪೆ, ಚೆನ್ನಾಗಿಲ್ಲದೆ ಇರೋವಂಥದ್ದು, ತೀರಾ ಕೆಳಮಟ್ಟದ ವಸ್ತು ಅನ್ನೋದಕ್ಕೆ ಶಾಡಿ. ನೀವು ಕೇಳಿರ್ಬೋದು, ದಿ ರೋಡ್ ದಟ್ ವಾಸ್ ಸ್ಪ್ರೆಡ್, ದಿ ಟಾರ್ ದಟ್ ವಾಸ್ ಪುಟ್, ಇಟ್ ಈಸ್ ಜಸ್ಟ್ ಎ ಕಾರ್ಪೆಟ್ ಸ್ಪ್ರೆಡ್, ಇಟ್ ಈಸ್ ಶಾಡಿ ಅಂತ ಮಾತಾಡ್ತಾರೆ. ನಿಮ್ಮ ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ. ಈ ಎಲ್ಲವೂ ಕೂಡ ನ್ಯೂಸ್ ಪೇಪರ್ ಎಡಿಟೋರಿಯಲ್ಸಿಂದ ತಗೊಂಡಂಥ ಭಾಗಗಳೇ ಮತ್ತೆ ಇದು, ಸರಿ ಅಲ್ವಾ? ಸಂಭವಿಸು ಅಂತ ಹೇಳಿದ್ರೆ ಬಿಟೈಡ್ ಅಂತ ಹೇಳೋದಕ್ಕೆ, ಸಂಭವಿಸು, ಅಕರ್, ಹ್ಯಾಪನ್ ಎಲ್ಲವೂ ಸರಿ. ಬಿಟೈಡ್ ಅನ್ನೋಂಥದ್ದು ಮತ್ತೊಂದು ಪದ, ಸರಿನಾ? ಹೊಸ ಪದಗಳನ್ನು ನಿಮ್ಮ ಪದ ಸಿರಿಗೆ ಸೇರಿಸ್ಕೊಳ್ತಾ ಹೋಗ್ಬಿಡಿ. ಕೈಗಾರಿಕಾ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್, ದೇಶೀಯ ಡೊಮೆಸ್ಟಿಕ್, ಘನತ್ಯಾಜ್ಯ ಅಂದರೆ ಸಾಲಿಡ್ ವೇಸ್ಟ್, ಕಸ ಅಂದರೆ ಥ್ರ್ಯಾಶ್, ಚರಂಡಿ ಅಂದರೆ ಡ್ರೈನ್ ಪಿಟ್ಸ್ ಅಂತ ಹೇಳೋಣ. ಒಳಚರಂಡಿಗೆ ಚರಂಡಿಗೆ ಏನು ವ್ಯತ್ಯಾಸ? ನಾನು ಬರೆಯೋದ್ರಲ್ಲಿ ವ್ಯತ್ಯಾಸ ಮಾಡಬೇಕು. ಎರಡು ಬೇರೆ ಪದ ಅಂದರೆ ನಾನು ಎರಡು ಬೇರೆ ಪದ. ಅದು ಯಾವುದೇ ಭಾಷೆ ಆಗಿದ್ದರೂ ಡೋಂಟ್ ಬಿ ಕನ್ಸ್ಯೂಮರ್ಸ್, ನಾವು ಹೆಚ್ಚದ್ದನ್ನು ಸೃಜಿಸಬಹುದು. ವಿ ಕ್ಯಾನ್ ಜಸ್ಟ್ ಕ್ರಿಯೇಟ್. ಕನ್ನಡ ಅಂತೂ ತುಂಬ ಕೆಲಸ ಮಾಡೋದಿದೆ ಬಾಕಿ, ಹೌದಲ್ವ? ಉಸಿರುಗಟ್ಟಿ ಅಂತ ಹೇಳಿದ್ರೆ ಚೋಕ್, ಕಡಿ, ಡೌನ್ ಅಂತ ಹೇಳಿ ಬರೆದಿದ್ದೀವಿ ನಾವಿಲ್ಲಿ. ಮರಗಳನ್ನು ಕಡಿ, ಕಟ್ ಡೌನ್ ದಿ ಟ್ರೀಸ್ ಅಂತ ಹೇಳಿ. ವಿವೇಚನೆ ಅಂತ ಹೇಳಿದ್ರೆ ಡಿಸ್ಕ್ರೀಷನ್. ನಾವು ಕಾನ್ಸ್ಟಿಟ್ಯೂಷನಲ್ಲಿ ಹೆಚ್ಚು ನೋಡಿರ್ತೀವಿ, ಇಟ್ ಈಸ್ ಲೆಫ್ಟ್ ಟು ದಿ ಪ್ರೆಸಿಡೆಂಟ್ಸ್ ಡಿಸ್ಕ್ರೀಷನ್, ಗವರ್ನರ್ಸ್ ಡಿಸ್ಕ್ರೀಷನ್. ಡಿಸ್ಕ್ರೀಷನ್ ಅಂದರೆ ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ. ಅಸ್ವಸ್ಥತೆ, ಇನ್ ಹೆಲ್ತ್ ಅಂತ ಹೇಳಿ. ಇನ್ ಹೆಲ್ತ್, ಇಲ್ ಹೆಲ್ತ್ ಅಂತ ಹೇಳಿ ತಗೊಳ್ಳೋಣ ಅದನ್ನು. ಇಲ್ ಹೆಲ್ತ್ ಅಂತ. ಮಣ್ಣು ಅಂದರೆ ಸಾಯಿಲ್. ಹಿಡಿದಿಡಲು, ಹೋಲ್ಡ್ ಅಂತ ಹೇಳೋದಕ್ಕೆ ಹಿಡಿದಿಡು. ಪದರ ಅಂದರೆ ಲೇಯರ್. ದಯವಿಟ್ಟು ಇದನ್ನ ಸರಿ ಮಾಡ್ಕೊಳ್ಳಿ ಇಲ್ಲಿ. ಇಲ್ ಹೆಲ್ತ್ ಅಂತ ಮಾಡ್ಕೊಳ್ಳಿ. ಇಲ್ ಹೆಲ್ತ್. ತೊಳೆಯುತ್ತದೆ, ಇರೋಡ್ ಅಂತ. ಇಲ್ಲಿ ವಾಶ್ ಬರಿಬಾರ್ದು, ಇರೋಡ್ ಅಂತ ಹೇಳಿ ಬರಿಬೇಕು. ಸ್ತಬ್ಧ ಅಂದರೆ ಸ್ಟಿಲ್ ಅಂತ ಹೇಳಿ ಬರಿಬೇಕು. ಜಾಗತಿಕ, ಗ್ಲೋಬಲ್. ತಾಪಮಾನ, ಟೆಂಪರೇಚರ್. ಹವಾಮಾನ, ಕ್ಲೈಮೇಟ್ಸ್. ಬದಲಾವಣೆ, ಚೇಂಜ್. ಮಾದರಿ ಅಂದರೆ ಪ್ಯಾಟರ್ನ್ಸ್. ಹಠಾತ್ ಅಂದರೆ ಸಡನ್ ಅಂತ ಹೇಳಿ ಬರೆಯೋಣ. ಜೀವ, ಲೈಫ್. ಆಸ್ತಿ, ಪ್ರಾಪರ್ಟಿ. ಮತ್ತೊಂದು ತೊಳೆ, ಅದಕ್ಕೆ ವಾಶೌಟ್ ಅಂತ ಹೇಳಿ ಬಳಸ್ಕೊಳ್ಳೋಣ. ವಾಶೌಟ್ ಬೇರೆ, ಇರೋಡ್ ಬೇರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಮಾತುಗಳನ್ನು ಬಳಸೋಣ. ನಾವು ಕೂಡ ರಿಪೀಟ್ ಮಾಡಲ್ಲ, ಹೌದಲ್ವಾ? ಕೊಚ್ಚಿ ಹೋಗು, ವಾಶೌಟ್ ಅಂತ ಹೇಳ್ತೀವಿ. ಮೀನುಗಾರರು, ಫಿಶರ್ಮ್ಯಾನ್. ಬಳಲು, ಸಫರ್. ಅಪಾಯ, ಡೇಂಜರ್. ಜೀವನೋಪಾಯ, ಲೈವ್ಲಿಹುಡ್. ಮೀನುಗಾರಿಕೆ, ಫಿಶರಿ. ಅವಲಂಬಿಸು, ಡಿಪೆಂಡ್. ಬಳಿ, ವೇರ್ ಟು ಅಂತ ಹೇಳೋದಕ್ಕೆ ವಾಸಿಸು, ರಿಸೈಡ್. ಸ್ನೇಹಿತರೆ, ಏನು ಗೊತ್ತಾ, ಇಲ್ಲಿರುವಂಥ ಸ್ಪೆಲ್ಲಿಂಗ್ಗಳನ್ನು ಕೂಡ ನೀವು ಹೆಚ್ಚಿನ ಸಲ ಬರೆದು ಅಭ್ಯಾಸ ಮಾಡೋದು ಒಳ್ಳೆಯದು, ಸರಿ ಅಲ್ವಾ? ನೋಡಿ, ನಾ ಹೇಳಿದೆ ಒಂದೊಂದೇ ವಾಕ್ಯವನ್ನು ನಾವು ಆ ವಾಕ್ಯದ ಕೆಳಗೆ ಮತ್ತೆ ಆ ವಾಕ್ಯವನ್ನು ಅನುವಾದಿಸಿದ್ದೀವಿ. ಭಾರಿ ಮತ್ತು ನಿರಂತರ ಮಳೆಯಿಂದಾಗಿ ಜಲಮೂಲಗಳು ಅತಿಯಾದ ಪ್ರಮಾಣದ ನೀರನ್ನು ಪಡೆದಾಗ ಪ್ರವಾಹ ಉಂಟಾಗುತ್ತದೆ ಮತ್ತು ನೀರು ಅವುಗಳ ದಡಗಳಲ್ಲಿ ಉಕ್ಕಿ ಹರಿಯುತ್ತದೆ. ನೀರು ಮತ್ತು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಹೌದಾ? ವಾಟರ್ ಈಸ್ ದಿ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. ನಾನು ಅದಕ್ಕೆ ಏನು ಮಾಡ್ತೀನಿ, ನೀರು ಎಂದಿಗೂ ಕೂಡ ಬಹುವಚನದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ಮಾತಿದೆ, ಅದನ್ನು ನಾವು ಏನಂತ ಕರೆಯೋಣ? ನಾಣ್ಣುಡಿ, ಅಡೇಜ್ ಅಂತ ಹೇಳಬೇಕು. ನಾಣ್ಣುಡಿಗೆ ಗಾದೆ ಆದರೆ ಪ್ರಾಬರ್ಬ್ ಅಂತ ಹೇಳ್ತೀವಿ, ನಾಣ್ಣುಡಿ ಆದರೆ ಅಡೇಜ್ ಅಂತ ಹೇಳೋಣ. ಅಲ್ಲಿ ನೋಡಿ, ಮತ್ತೆ ಸ್ಟಿಲ್ ವಾಟರ್ಸ್ ರನ್ ಡೀಪ್ ಅಂತ ಹೇಳಿ ಒಂದು ಮಾತಿದೆ. ದಟ್ ಈಸ್ ಅನ್ ಅಡೇಜ್. ಸ್ಟಿಲ್ ವಾಟರ್ಸ್
ಬಳಸ್ಬೋದಾ? ನೀವು ಬಹುವಚನ ಇಲ್ಲ ಅಂದರೆ ನಾಣ್ಣುಡಿಗಳಲ್ಲಿ ಬಳಸಬಹುದು, ಇಡಿಯಮ್ಸಲ್ಲಿ ಬಳಸಬಹುದು. ಅವೆಲ್ಲ ಭಾಷಾಲಂಕಾರಗಳು, ಮತ್ತೊಂದೇ ಭಾಗ ಅದು. ಆದರೆ ನಾನು PSI ಪರೀಕ್ಷೆ ಬರೆಯುವಾಗ ನನಗೆ ಎಲ್ಲೂ ಕನ್ಫ್ಯೂಸ್ ಆಗದೇ ಇರಲಿ ಅನ್ನುವಂಥದ್ದಕ್ಕೆ ನಾ ಇಂತಿಂಥ ಮಾತುಗಳನ್ನು ಕಲ್ತ್ಕೊಂಡಿರಬೇಕು, ಬರ್ಕೋಬೇಕು ಅನ್ನುವಂಥದ್ದು ಸರಿ ತಾನೆ? ಫ್ಲಡ್ಸ್ ಆರ್ ಕಾಸ್ಟ್ ವೆನ್ ವಾಟರ್ ಸೋರ್ಸಸ್ ರಿಸೀವ್ excessive water due to heavy and incessant rainfall, as a result of which the excess water flows on to their banks. ಸ್ನೇಹಿತರೆ ಗಮನಿಸಬಹುದು, ಅಲ್ಲಿ ಇಲ್ಲದಿರುವ ಒಂದು ಪದವನ್ನು ನಾನು ಬಳಸಿಲ್ಲ, ಅಲ್ಲಿರುವ ಒಂದು ಪದವನ್ನು ನಾನು ಬಿಟ್ಟಿಲ್ಲ. ನಾವು ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು. ಇಟ್ ಈಸ್ ಆಲ್ ಆಫ್ ಪ್ರಾಕ್ಟೀಸ್ ಅಷ್ಟೇ. ನೀವು ಎಲ್ಲ ಅಲ್ಲೇ ಇಟ್ಟು ನೀವೇನಾದರೂ ಅಭ್ಯಾಸ ಮಾಡಿದ್ದೆ ಆದರೆ ಖಚಿತವಾಗಿ ಮಾಡ್ಬೋದು ಅನ್ನುವಂಥದ್ದು ಸರಿ. ಗಮನಿಸ್ಕೊಳ್ಳಿ, ಇಲ್ಲಿರುವಂಥ ಕ್ರಿಯಾಪದವನ್ನು ನಾನು ಹೇಳಿದ್ದೀನಿ. ಎಕ್ಸಾಮ್ ಲೆವೆಲ್ ಆದ್ದರಿಂದ ನೇರವಾಗಿ ಅನುವಾದವನ್ನೇ ನಾನು ಹೇಳ್ತೀನಿ. ಮಿಕ್ಕ ವಿಚಾರಗಳನ್ನು ಅಲ್ಲಲ್ಲಿ ಉಲ್ಲೇಖಿಸ್ತೀನಾಗಲಿ, ನಾ ಅದರ ಹೆಚ್ಚಿನ ಡೀಟೇಲ್ಸಿಗೆ ಈ ಸರಣಿಯಲ್ಲಿ ಬರೋದಿಲ್ಲ. ಮತ್ತೊಂದು ಸಲ ಮಾಡೋಣಂತೆ ಅದನ್ನು. ಇವಾಗ ತುಂಬ ತುದಿಯಲ್ಲಿದ್ದೀವಿ ನಾವು. ವಿ ಹ್ಯಾವ್ ಟು ಜಸ್ಟ್ ಡೂ ಇಟ್. ಆದ್ದರಿಂದ ಮಾಡಿಬಿಡೋಣ, ಸರಿ ಅಲ್ವಾ? ಹೀಗಾಗಿ ಜಲಮೂಲಗಳು ಪ್ರವಾಹಕ್ಕೆ ಸಿಲುಕುವುದು ಮಾತ್ರವಲ್ಲ, ಒಣಗಿದ ಭೂಮಿಯೂ ಸಹ ಮುಳುಗುತ್ತದೆ. ದಸ್, ಹೀಗಾಗಿ ಅನ್ನೋದಕ್ಕೆ ದಸ್ ವಾಟರ್ ಸೋರ್ಸಸ್ ನಾಟ್ ಓನ್ಲಿ ಫ್ಲಡ್ ಬಟ್ ಆಲ್ಸೋ ಸಿಂಕ್ ಡ್ರೈ ಲ್ಯಾಂಡ್ ಅಥವಾ ಪಾರ್ಚ್ಡ್ ಲ್ಯಾಂಡ್ ಅಂತ ಕರಿತೀವಿ, ಅಥವಾ ಏರಿಡ್ ಲ್ಯಾಂಡ್ ಅಂತ ಕೂಡ ಹೇಳಬಹುದು ನಾವು. ಆಗ್ಬೋದಾ? ಹೋಗೋಣ ಅಲ್ವಾ ಮತ್ತೆ ಮುಂದಕ್ಕೆ. ಭಾರಿ ಮತ್ತು ನಿರಂತರ ಮಳೆಯಾದರೆ ಭೂಮಿ ಕೂಡ ಪ್ರವಾಹಕ್ಕೆ ಸಿಲುಕಬಹುದು. ಇಫ್ ದರ್ ಈಸ್ ಹೆವಿ ಆ್ಯಂಡ್ ಕಂಟಿನ್ಯೂಸ್ ರೈನ್ಫಾಲ್, ಅರ್ತ್ ಕ್ಯಾನ್ ಆಲ್ಸೋ ಬಿ ವಿಕ್ಟಿಮೈಸ್ಡ್ ಫಾರ್ ಫ್ಲಡ್. ವಿಕ್ಟಿಮೈಸ್ಡ್, ಸಿಲುಕು ಅಂದರೆ ವಿಕ್ಟಿಮ್, ಬಿಕಮ್ ಅ ವಿಕ್ಟಿಮ್, ಬಿ ಅ ವಿಕ್ಟಿಮ್. ಸಿಲುಕಬಹುದು ಅಂದರೆ ವಿಕ್ಟಿಮೈಸ್ಡ್ ಅಂತ ಹೇಳಿ. ವಿಕ್ಟಿಮ್ ಅಂತಂದರೆ ತೊಂದರೆಗೊಳಗಾಗು, ನೋವನುಭವಿಸು ಅನ್ನುವಂಥದ್ದಕ್ಕೆ ವಿಕ್ಟಿಮ್, ವಿಕ್ಟಿಮೈಸ್ಡ್ ಅಂತ ಹೇಳೋಣಂತೆ, ಸರಿ ಅಲ್ವಾ? ಮುಂದೆ ನೋಡಿ, ಆಧುನಿಕ ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಕಳಪೆಯಾಗಿರುವುದರಿಂದ ಪ್ರವಾಹವು ಸಂಭವಿಸುತ್ತದೆ. ಫ್ಲಡಿಂಗ್ ಹ್ಯಾಪನ್ಸ್ ಇನ್ ಮಾಡರ್ನ್ ಸಿಟೀಸ್ ಬಿಕಾಸ್ ದಿ ಡ್ರೈನೇಜ್ ಸಿಸ್ಟಮ್ ಈಸ್ ಪುವರ್. ಹೌದಲ್ವ ಸ್ನೇಹಿತರೆ? ಇದು ನಮ್ಮ ಅನುಭವದಲ್ಲೇ ಬಂದ್ಬಿಟ್ಟಂಥ ಮಾತುಗಳಾದ್ದರಿಂದ ಹೆಚ್ಚು ಕಷ್ಟ ಆಗಬಾರ್ದು ಅನುವಾದಿಸೋದಕ್ಕೆ, ಸರಿನಾ? ಅತಿಯಾದ ಕೈಗಾರಿಕಾ ಮತ್ತು ದೇಶೀಯ ಘನತ್ಯಾಜ್ಯ ಮತ್ತು ಕಸದಿಂದಾಗಿ ಈಗಾಗಲೇ ಮುಚ್ಚಿ ಹೋಗಿರುವ ಚರಂಡಿಗಳೊಂದಿಗೆ ಭಾರಿ ಅಥವಾ ನಿರಂತರ ಮಳೆಯ ಸಮಯದಲ್ಲಿ ಚರಂಡಿಗಳು ಸಂಪೂರ್ಣವಾಗಿ ಉಸಿರುಗಟ್ಟಿ ಪ್ರವಾಹಕ್ಕೆ ಕಾರಣವಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ. With drains that are already clogged by excessive industrial waste as well domestic garbage, the drainages are completely choked and flood during heavy or continuous rainfall. ನೆನಪಿರಲಿ, ಫ್ಲಡ್ ಅನ್ನುವಂಥ ಮಾತನ್ನು ಪ್ರವಾಹ ಅಂತಂದರೆ ಅದನ್ನು ಒಂದು ನೌನಾಗಿ ಬಳಸಿದ್ದಾರೆ. ಫ್ಲಡ್ ಅನ್ನುವಂಥ ಈ ವಾಕ್ಯದಲ್ಲಿ ಪ್ರವಹಿಸು ಕ್ರಿಯಾಪದದ ರೂಪದಲ್ಲಿ ಬಳಕೆಯಾಗಿದೆ. ನಾವು ನಾಮಪದ, ಕ್ರಿಯಾಪದ, ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಅಂದರೆ ನೌನ್, ವರ್ಬ್, ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್, ನಾಮಪದ, ಕ್ರಿಯಾಪದ, ಗುಣವಿಶೇಷ ಅಥವಾ ಕ್ರಿಯಾವಿಶೇಷವಾಗಿ ಕೂಡ ಒಂದೇ ಪದವನ್ನು ಬಳಸೋದಕ್ಕೆ ಅನುಮತಿ ಇರುತ್ತೆ, ಸರಿ ಅಲ್ವಾ? ಅದನ್ನು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅನ್ನುವಂಥದ್ದನ್ನು ನಾವು ಗುರುತು ಮಾಡಲೇಬೇಕು. ಯಾಕಂದರೆ ನೌನು ಪ್ರೊನೌನು ಬಿಟ್ಟರೆ ಮಿಕ್ಕೇನು ಸಬ್ಜೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಸಬ್ಜೆಕ್ಟಿನ ಮೇಲೆ ಬರುವಂಥದ್ದು ಕ್ರಿಯಾಪದ. ಯಾವ ಕಾಲಮಾನದಲ್ಲಿ ಕ್ರಿಯಾಪದ ನನ್ನ ಸಬ್ಜೆಕ್ಟು ಸರಿಯಾಗೋಯ್ತಂದರೆ ನನ್ನ ವಾಕ್ಯದ 50% ಸರಿಯಾಗಿ ಅನುವಾದ ಆಗೋಯಿತು ಅಂತ ಹೇಳಿ, ಸೊ ಅದನ್ನು ನಾನಿಲ್ಲಿ ಕಂಡುಕೊಂಡ್ಬಿಡ್ತೀನಿ. ಹೋಗೋಣ ಅಲ್ವಾ ಹಾಗಾದರೆ ಮುಂದಕ್ಕೆ. ಮುಂದಿನ ವಾಕ್ಯ ಹೇಳ್ತಾ ಇದ್ದಾರೆ, ಮರಗಳನ್ನು ಅತಿಯಾಗಿ ಕಡಿಯುವುದು ಮತ್ತು ವಿವೇಚನೆ ಇಲ್ಲದೆ ಅರಣ್ಯ ನಾಶವು ಪರಿಸರ ನಾಶ ಮತ್ತು ಪರಿಸರ ಅಸ್ವಸ್ಥತೆಗೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓವರ್ ಪ್ರೂನಿಂಗ್ ಆಫ್ ಟ್ರೀಸ್, ಅತಿಯಾದ ಕಡಿಯುವಿಕೆ, ಕಡಿ, ಪ್ರೂನ್ ಅಂತ ಹೇಳಿ ಮಾತನ್ನು ಬಳಸ್ತೀವಿ.
ಓವರ್ ಪ್ರೂನಿಂಗ್ ಅಂತಂದರೆ ಅತಿಯಾದ ಕಡಿಯುವಿಕೆ ಅಂತ. ಓವರ್ ಪ್ರೂನಿಂಗ್ ಆಫ್ ಟ್ರೀಸ್ ಆ್ಯಂಡ್ indiscriminate deforestation have contributed to environmental destruction and environmental degradation. ಪರಿಸರ ನಾಶ, ಪರಿಸರ ಅಸ್ವಸ್ಥತೆ, ಇಲ್ ಹೆಲ್ತ್ ಅಂತ ಹೇಳಿದ್ವಿ, ಡಿಗ್ರೇಡೇಷನ್, ಡಿಗ್ರೇಡ್ ಅಂತ ಹೇಳಿ, ಡಿಗ್ರೇಡಿಂಗ್ ಅಂತ ಹೇಳಿ ಬಳಸಿದ್ದೀವಿ ಪದವನ್ನು. ಸ್ನೇಹಿತರೆ, ಎಲ್ಲ ಪದಗಳನ್ನು ನೀವು ಒಂದು ಕಡೆ ಬರಿತಾ ಬಂದುಬಿಡಿ, ಮತ್ತು ನಿಮಗೆ ವೊಕ್ಯಾಬ್ಯುಲರಿ ತುಂಬ ಸುಲಭ ಆಗಿಬಿಡತ್ತೆ. ಮರಗಳು ಮಣ್ಣನ್ನು ಒಟ್ಟಿಗೆ ಹಿಡಿದಿಡಲು ಸಹಾಯ ಮಾಡುತ್ತವೆ. ಟ್ರೀಸ್ ಹೆಲ್ಪ್ ಟು ಹೋಲ್ಡ್ ದಿ ಸಾಯಿಲ್ ಕಂಪೋಸ್ಡ್. ಒಟ್ಟಿಗೆ ಕಂಪೋಸ್ಡ್, ಒಂದು ಕಡೆ ಕ್ರೋಢೀಕರಿಸು, ಕಂಪೋಸ್ ಅಂತ. ಸರಿ ಅಲ್ವಾ? ನೋಡಿ, ಕಂಪೋಸ್ ಅನ್ನೋ ಪದ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಬಳಸ್ಬಿಡ್ತೀವಿ. ಪೊಯಮ್ ಕಂಪೋಸ್ಡ್ ಅಂತ ಹೇಳಿದ್ರೆ ಅಲ್ಲಿ ರಚನೆ ಆಗಿಬಿಡ್ತು, ಹೌದಾ? ಆದರೆ ಇಲ್ಲಿ ಬಂದಾಗ ಕ್ರೋಢೀಕರಿಸು, ಹಿಡಿದಿಡು, ಒಟ್ಟಗಾಗಿಸು ಅನ್ನುವಂಥದ್ದನ್ನು ಇಲ್ಲಿ ಬರಿತೀವಿ. ಸರಿನಾ? ಹೋಗೋಣ ಮುಂದಿನ ವಾಕ್ಯಕ್ಕೆ. ಅವುಗಳನ್ನು ಕತ್ತರಿಸಿದಾಗ ಮಳೆ ಅಥವಾ ಪ್ರವಾಹ ಬಂದಾಗ ಮಣ್ಣಿನ ಮೇಲಿನ ಪದರವು ಸುಲಭವಾಗಿ ತೊಳೆಯುತ್ತದೆ. ದಿ ಟಾಪ್ ಲೇಯರ್ ಆಫ್ ದಿ ಸಾಯಿಲ್ ಈಸ್ ಈಸಿಲಿ ವಾಶ್ಡ್ ವೆನ್ ದೆರ್ ಈಸ್ ರೈನ್ ಆರ್ ಫ್ಲಡ್ ಆ್ಯಂಡ್ ಟ್ರೀಸ್ ಆರ್ ಕಟ್. ಅಷ್ಟೇ ಅಲ್ವಾ? ಇಲ್ಲಿ ವಾಶ್ಡ್ ಅಂತ ಬರಿಬಹುದು, ಅಥವಾ ನಾವು ಗ್ಲಾಸರಿಯಲ್ಲಿ ಬಳಸಿದಂಥ ಪದ ಇರೋಡೆಡ್ ಅಂತ ಬರೆದ್ರೆ ಹೆಚ್ಚು ಸರಿಯಾಗಿ ಬಿಡುತ್ತೆ, ಬರ್ಕೊಂಬಿಡ್ಬೋದು. ಎಲ್ಲ ಹೊರಟೋಗ್ತಾ ಇದೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದೆ, ಇರೋಷನ್, ಸವಕಳಿ ಆಗ್ತಾ ಇದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ತೊಳೆದು ಹೋಗು, ವಾಶ್ಡ್ ಅಥವಾ ಇರೋಷನ್ ಅಂತ ಹೇಳಿ ಬರ್ಕೊಂಬಿಡೋಣ. ಹೋಗೋಣ ಅಲ್ಲ ಮುಂದೆ. ಇದು ನದಿಗಳು ಮತ್ತು ಸರೋವರಗಳಂತಹ ಜಲಮೂಲಗಳ ಸ್ತಬ್ಧತೆಗೆ ಕಾರಣವಾಗುತ್ತದೆ. ಸ್ತಬ್ಧ ಅಂದರೆ ಇದ್ದಲ್ಲೇ ಇದ್ದು ಬಿಡುವಂಥದ್ದೇ ಸ್ತಬ್ಧ ಅಲ್ವಾ? ಅದಕ್ಕೆ ದಿಸ್ ಲೀಡ್ಸ್ ಟು ದಿ ಕ್ವೈಟ್ನೆಸ್ ಆಫ್ ವಾಟರ್ ಬಾಡೀಸ್ ಸಚ್ ಆಸ್ ರಿವರ್ಸ್ ಆ್ಯಂಡ್ ಸೀಸ್. ಸ್ನೇಹಿತರೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಕ್ವಯಟ್ ಅನ್ನುವಂಥ ಮಾತಿಗೆ ಯಾವ ಶಬ್ದಗುಚ್ಛವನ್ನು ಬಳಸಿದೆ. ಲುಕ್ ಎಟ್ ದಿ ಸ್ಪೆಲ್ಲಿಂಗ್ ಆಫ್ ಕ್ವಯಟ್. QUIET, ಕ್ವಯಟ್ ಅಂದರೆ ಸೈಲೆಂಟ್, ನಿಶ್ಶಬ್ದ ಅಂತ. QUIT, ಕ್ವೈಟ್ ಅಂದರೆ ಅಬ್ಸೊಲ್ಯೂಟ್, ನಿಖರ, ನಿಶ್ಚಲ, ನಿಸ್ಸಂದೇಹ ಅನ್ನಕ್ಕೆ QUIT ಬಳಸ್ತೀವಿ. ನಿಶ್ಶಬ್ದ ಅನ್ನಕ್ಕೆ QUIET ಅಂತ ಬಳಸ್ತೀವಿ. ನೆನ್ಪಿಟ್ಕೊಂಡ್ಬಿಡ್ಬೇಕು ಇದನ್ನು. ಹೋಗೋಣ ಅಲ್ವಾ ಹಾಗಾದರೆ ಮುಂದಕ್ಕೆ. ಮುಂದೆ ಹೇಳ್ತಾ ಇದ್ದಾರೆ, ಆದ್ದರಿಂದ ಭಾರೀ ಮಳೆಯಾದಾಗ ಜಲಮೂಲಗಳ ಪ್ರವಾಹ ಉಂಟಾಗುತ್ತದೆ. ಸೊ ವೆನ್ ದೆರ್ ಆರ್ ಹೆವಿ ರೈನ್ಸ್, ಫ್ಲಡ್ ಆಫ್ ವಾಟರ್ ಸೋರ್ಸಸ್ ಈಸ್ caused. Flood of water sources is caused. ನೆಕ್ಸ್ಟ್ ಹೇಳ್ತಾರೆ, ಜಾಗತಿಕ ತಾಪಮಾನವು ಹವಾಮಾನ ಬದಲಾವಣೆಗೆ ಕಾರಣವಾಗುವುದರೊಂದಿಗೆ ಹವಾಮಾನ ಮಾದರಿಗಳಲ್ಲಿ ಬದಲಾವಣೆಗಳಾಗಿವೆ. ಹೌದಾ? ಚೇಂಜಸ್ ಇನ್ ಕ್ಲೈಮೇಟ್ ಪ್ಯಾಟರ್ನ್ಸ್ ಆರ್ ಅಸೋಸಿಯೇಟೆಡ್. ಕಾರಣ, ರೀಸನ್, ಕಾಸ್, ಬಿಕಾಸ್ ಹೇಳಲಿಲ್ಲ, ಅಸೋಸಿಯೇಟೆಡ್ ಅನ್ನುವಂಥ ಮಾತನ್ನು ಬಳಸ್ತಿದ್ದಾರೆ. ಅರ್ಥ ಆಗಿದೆಯೇನಪ್ಪ ಅಂದರೆ, ಭಾವಾರ್ಥವನ್ನು ನಾವು ಅನುವಾದಿಸಬೇಕು. ಇಲ್ಲದಿರುವ ಪದಗಳನ್ನು ಸೇರಿಸಬಾರ್ದು, ಇರುವ ಪದಗಳನ್ನು ಬಿಡಬಾರ್ದು. ಇದನ್ನು ನೆನ್ಪಿಟ್ಕೊಂಬಿಡಿ. ವಿತ್ ಗ್ಲೋಬಲ್ ವಾರ್ಮಿಂಗ್ ಕಾಸಿಂಗ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದ್ರು. ಸರಿನಾ? ಮುಂದಿನ ವಾಕ್ಯಕ್ಕೆ ಬಂದ್ಬಿಡೋಣ. ಉದಾಹರಣೆಗೆ, ಪ್ರವಾಹಕ್ಕೆ ಒಳಗಾದ ಪ್ರದೇಶಗಳಲ್ಲಿ ಅಥವಾ ಮಳೆ ಮತ್ತು ಪ್ರವಾಹ ಉಂಟಾಗುವುದು ಸಾಮಾನ್ಯವಲ್ಲದ ಪ್ರದೇಶಗಳಲ್ಲಿ ಧಾರಾಕಾರ ಮತ್ತು ದೀರ್ಘಕಾಲದ ಮಳೆಯಿಂದಾಗಿ ಹಠಾತ್ ಪ್ರವಾಹಗಳು ಸಂಭವಿಸಿವೆ ಅಂತ ಹೇಳಿದ್ರೆ, for example, in areas that are not flooded or where rainfall and flooding are not common, sudden floods are caused by torrential and prolonged rainfall. ಧಾರಾಕಾರ ಅನ್ನೋದಕ್ಕೆ ಇಂಗ್ಲೀಷಿನ ಪದ ಟೊರೆನ್ಷಿಯಲ್. ಟೊರೆನ್ಷಿಯಲ್ ಧಾರಾಕಾರ. ದೀರ್ಘಕಾಲ ಅನ್ನೋದಕ್ಕೆ
ಪ್ರೊಲಾಂಗ್ಡ್ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಈ ಪದಕ್ಕೆ ಇದಿದೆ ಮಾತು ಅನ್ನುವಂಥದ್ದು ಅವಶ್ಯಕತೆ ಇರುವಲ್ಲೆಲ್ಲ ನಾ ಹೇಳಿದ್ದೀನಿ. ಹಾಗೂ ಅನುಮಾನಗಳಿದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಪ್ರಾಮಾಣಿಕವಾಗಿ ಉತ್ತರಿಸುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಸರಿ ಅಲ್ವಾ? ಪ್ರವಾಹವು ಜೀವ ಮತ್ತು ಆಸ್ತಿ ಎರಡನ್ನೂ ಕಳೆದುಕೊಳ್ಳಲು ಕಾರಣವಾಗುತ್ತದೆ. ಫ್ಲಡಿಂಗ್ ಕ್ಯಾನ್ ಕಾಸ್ ಲಾಸ್ ಆಫ್ ಬೋತ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಪ್ರವಾಹವು ಪ್ರಾಣಿಗಳು ಮತ್ತು ಪಕ್ಷಿಗಳಂತೆ ಮನುಷ್ಯರನ್ನೂ ತೊಳೆಯಬಹುದು ಅಂತ ಹೇಳ್ತಿದ್ದಾರೆ. ಫ್ಲಡ್ಸ್ ಕ್ಯಾನ್ ವಾಶ್ ಹ್ಯೂಮನ್ ಆಫ್ ಲೈಕ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಆಫ್ ಅಂತ ಹೇಳಿದ್ರೆ ದೂರ ತಳ್ಳು, ದೂರವಿರು. OF ಎಲ್ಲೆಲ್ಲಿ ಬಳಸಬೇಕು? OF ಅಂದರೆ ಅದರಿಂದಲೇ ಮಾಡಲ್ಪಟ್ಟಂಥದ್ದು, ಅದೇ ಕಾರಣ. OFF ಅಂತಂದರೆ ಸಂಪೂರ್ಣವಾಗಿ ದೂರವಿದ್ದು ಬಿಡುವಂಥದ್ದು. ಸರಿ ಅಲ್ವಾ? ದಿಸ್ ಟೇಬಲ್ ಈಸ್ ಮೇಡ್ ಆಫ್ ವುಡ್ ಅಂತ ಹೇಳಿದ್ರೆ ಸಿಂಗಲ್ ಎಫ್ ಬರೆದುಬಿಟ್ಟೆ. ಕೀಪ್ ಆಫ್ ಬ್ಯಾಡ್ ಫ್ರೆಂಡ್ಸ್ ಅಂತ ಹೇಳಿದ್ರೆ OFF ಬರೆದುಬಿಟ್ಟೆ. ಸರಿ ಅಲ್ವಾ? ಆದ್ದರಿಂದ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಹೇಳ್ತಿದ್ದಾರೆ. ಇದು ಮತ್ತೆ ಕೊನೆಯ ವಾಕ್ಯಗಳ ಹಳೆಯದು. ಜನರ ಮನೆಗಳು ಮತ್ತು ಆಸ್ತಿ ಕೂಡ ಪ್ರವಾಹಗಳಲ್ಲಿ ಕೊಚ್ಚಿ ಹೋಗಬಹುದು. ಪೀಪಲ್, ಸ್ನೇಹಿತರೆ ಇದು ನೆನ್ಪಿಟ್ಕೊಳ್ಳಿ, ಪೀಪಲ್ಸ್ ಅನ್ನುವಂಥ ಮಾತೇ ಇಲ್ಲ. ಪೀಪಲ್ ಅನ್ನುವಂಥದ್ದೇ ಬಹುವಚನ, ಪ್ಲೂರಲ್. ಹಾಗಾದರೆ ಜನರ ಅಂತ ಬರಿಬೇಕಂದ್ರೆ ನಾ ಹೆಂಗೆ ಬರೀಲಿ ಅಂತ ಕೇಳೋವಾಗ ಎಪಾಸ್ಟ್ರಫಿಯನ್ನು ಬಳಸ್ತೀವಲ್ಲ ಪಂಕ್ಚುಯೇಷನಲ್ಲಿ, ಪಕ್ಕದಲ್ಲಿ ಎಸ್ ಬರಿಬಾರ್ದ ಅಂದರೆ ಬರಿಬಾರ್ದು ಸ್ನೇಹಿತರೆ. ಯಾಕಂದರೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ನ್ಯೂ ಸ್ಕೂಲ್ ಆಫ್ ಲರ್ನಿಂಗ್. ನಾವು ಹೇಳ್ತೀವಲ್ಲ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಹಾಗೆ ಇಂಗ್ಲೀಷಲ್ಲಿ ಕೂಡ ಓಲ್ಡ್ ಸ್ಕೂಲ್ ಆಫ್ ಲರ್ನಿಂಗ್, ನ್ಯೂ ಸ್ಕೂಲ್ ಆಫ್ ಲರ್ನಿಂಗ್ ಅಂತಿರತ್ತೆ. ಬಾಕಿ ಯಾವುದೇ ಭಾಷೆ ಬದಲಾವಣೆ ಆಗೋದಕ್ಕೆ ಸಮಯ ತಗೊಳತ್ತೆ, ಒಂದಷ್ಟು ದೀರ್ಘ ಕಾಲಾವಧಿ. ಆದರೆ ಇಂಗ್ಲೀಷ್ ಹಾಗಲ್ಲ, ಬಹಳ ಬೇಗ ಅದು ಅಪ್ಡೇಟ್ ಅಥವಾ ಬದಲಾಗ್ತಾನೇ ಇರುತ್ತೆ. ಯಾಕಂದರೆ ಜಗತ್ತಿನಾದ್ಯಂತದ ಲಿಂಕ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರೋದ್ರಿಂದ ಬದಲಾಗ್ತಿರುತ್ತೆ. ನಾವು ಹಾಗಾದರೆ ಎಲ್ಲಿಂದ ಕಲ್ತ್ಕೋಬೇಕು ಅಂತ ಹೇಳಿದ್ರೆ, ಇವಾಗ 2023 ಅಂತಂದರೆ ಬಿಡಿ, 1-2 ವರ್ಷ ಕೊರೋನಾಯಿಂದ ಸ್ಥಗಿತ ಆಗಿಬಿಡ್ತಲ್ಲ, ಆದ ಕಾರಣ ಒಂದು 17-18ರ ಡಿಕ್ಷನರಿ ಪ್ರತಿ ವರ್ಷ ಏಪ್ರಿಲ್-ಮೇ ತಿಂಗಳಲ್ಲಿ ಡಿಕ್ಷನರಿ ಬಿಡುಗಡೆ ಮಾಡ್ತಾರೆ. ನಮ್ಮ ಓದಿನ ಪರ್ಪಸ್ಗೆ ಆಕ್ಸ್ಫರ್ಡ್ ಸ್ಕೂಲ್ ಡಿಕ್ಷನರಿಯೇ ಕೆಲಸಕ್ಕೆ ಬರುವಂಥದ್ದು. ಸರಿ ಅಲ್ವಾ? ಆ ಡಿಕ್ಷನರಿಯಲ್ಲಿ ಏನೇನು ಅಪ್ಡೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಆದರೆ ಈ ವರ್ಷನೇ ಈಗ 22ಕ್ಕೆ ಅಪ್ಡೇಟ್ ಆಗಿರುತ್ತಲ್ಲ, ಅದು ಬಳಕೆಗೆ ಬಂದಿರಲ್ಲ ಇನ್ನೇ. ನಮಗೆ ಶೈಕ್ಷಣಿಕವಾಗಿ ಅಕಾಡೆಮಿಕ್ ಯೂಸೇಜ್ ಅಂತ ಬರೋದು 1-2-3 ವರ್ಷದ ಕೆಳಗಿನ ಮಾತುಗಳು. ಸೊ ಆದ್ದರಿಂದ ನಾನಿವಾಗ ಎಲ್ಲಿಂದ ತೊಗೋಬೇಕು ಅಂತ ಹೇಳಿದ್ರೆ ಒಂದು 17-18 ತೊಗೊಂಡ್ಬಿಟ್ರೆ ನಮಗೆ ಇವಾಗ ಶೈಕ್ಷಣಿಕವಾಗಿ ಅತಿ ಉಪಯುಕ್ತತೆ ನಾವು ಕಂಡುಕೋಬಹುದು ಅದರಲ್ಲಿ. ಸರಿ ಅಲ್ವಾ? ಮತ್ತು ಅದಕ್ಕೆ ಈಗ ಪೀಪಲ್ ಅಂತ ಹೇಳುವಾಗ, ವಿಮೆನ್ ಅಂತ ಹೇಳುವಾಗ, ಚಿಲ್ಡ್ರನ್ಸ್ ಪಾರ್ಕ್ ಅಂತ ಹೇಳುವಾಗ ಹೇಳ್ತೀವಿ. ಆದರೆ ಎಸ್ ಬರಿಬಾರ್ದು, ನಾವು ಬರೀ ಎಪಾಸ್ಟ್ರಫಿಯನ್ನು ಹಾಕಿ ಬಿಡಬೇಕು. ದಿಸ್ ಇಸ್ ದಿ ನ್ಯೂ ಸ್ಕೂಲ್ ಆಫ್ ಲರ್ನಿಂಗ್ ರೈಟಿಂಗ್ ವರ್ಷನ್. ನೀವು ಇತ್ತೀಚಿನ ಪತ್ರಿಕೆಗಳು, ಪುಸ್ತಕಗಳಲ್ಲಿ ನೋಡ್ತಾ ಇದ್ದರೆ, ನಿಮ್ಮನ್ನು ನೀವು ಡಿಕ್ಷನರಿಯಲ್ಲಿ ಅಪ್ಡೇಟ್ ಮಾಡ್ಕೊಳ್ತಿದ್ರೆ ಬಂದುಬಿಡುತ್ತೆ ಇದು. ಸರಿನಾ? ಪೀಪಲ್ಸ್ ಹೋಮ್ and property may also be washed out in floods. ಮೀನುಗಾರರು ಸಾಮಾನ್ಯವಾಗಿ ಪ್ರವಾಹದಿಂದ ಬಳಲುತ್ತಿರುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ, ಏಕೆಂದರೆ ಅವರ ಜೀವನ ಮತ್ತು ಜೀವನೋಪಾಯಗಳು ಮೀನುಗಾರಿಕೆಯನ್ನು ಅವಲಂಬಿಸಿರುತ್ತದೆ ಮತ್ತವರು ಜಲಮೂಲಗಳ ಬಳಿ ವಾಸಿಸುತ್ತಾರೆ. Fishermen are generally at higher risk of flooding as their lives and livelihoods depend on fishing and they live near water bodies. ಸ್ನೇಹಿತರೆ, ವಾಕ್ಯಬಂಧದ ಅನುವಾದವನ್ನು ನೋಡ್ಬಿಡೋಣ. Passage translation. Floods are caused when water sources receive excessive water due to heavy and incessant rainfall, as a result of which the excess water flows onto their banks. Thus, water sources not only flood but also sink dry land. If there is heavy and continuous rainfall, earth can also be victimized for flood. Flooding happens in modern cities because the drainage system is poor. With drains that are already clogged by excessive industrial waste as well as domestic garbage, the drainages are completely choked and flood during heavy or continuous rainfall. Over pruning of trees
and indiscriminate deforestation have contributed to environmental destruction and environmental degradation. Trees help to hold the soil composed. The top layer of soil is easily washed when there is rain or flood, when trees are cut. This leads to the quietness of water bodies such as rivers and seas. So, when there are heavy rains, flood of water sources is caused. Changes in climate patterns are associated with global warming, causing climate change. For example, in areas that are not flooded or where rainfall and flooding are not common, sudden floods are caused by torrential and prolonged rainfall. Flooding can cause loss of both life and property. Floods can wash humans off like animals and birds. People's homes and property may also be washed out in floods. Fishermen are generally at higher risk of flooding as their lives and livelihoods depend on fishing and they live near ವಾಟರ್ ಬಾಡೀಸ್. ಸ್ನೇಹಿತರೆ, ಯಾಕೆ ವಾಕ್ಯಗಳನ್ನು ಬೇರೆ ಹೇಳಿದ್ವಿ, ಯಾಕೆ ವಾಕ್ಯ ಬಂಧವನ್ನು ಮತ್ತೊಂದು ಸಲ ಹೇಳಿದ್ವಿ ಅಂತಂದರೆ, ನಿಮ್ಮ ಮನಸ್ಸಲ್ಲಿ ಒಂದಕ್ಕೆ ಎರಡು ಸಲ ರಿಪೀಟ್ ಆಗಲಿ ಅಷ್ಟೇ ಅಲ್ಲ, ಕೆಲವೊಂದು ಜಾಗಗಳಲ್ಲಿ ಪದ ಬಳಕೆಯನ್ನು ಗ್ಲಾಸರಿಯಲ್ಲಿ ಬೇರೆ, ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಬೇರೆ, ವಾಕ್ಯ ಬಂಧದಲ್ಲಿ ಬೇರೆ, ಯಾವುದಕ್ಕೂ ಅರ್ಥ ಬೇರೆ ಇಲ್ಲ, ಎಲ್ಲವೂ ಸರಿಯಾದ ಬಳಕೆಗಳೇ. ಆದರೆ 2-3 ರೀತಿಯಲ್ಲಿ ನೀವು ಬರಿಬಹುದು ಅನ್ನೋದನ್ನು ಒಂದೇ ಪ್ಯಾಸೇಜಲ್ಲಿ ತೋರಿಸಬಹುದು ಹೇಗೆ ಅನ್ನೋದಕ್ಕೆ 2-3 ಥರದಲ್ಲಿ ಮಾಡಿ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಸ್ನೇಹಿತರೆ, ನಿಮಗಂತೂ ಪರೀಕ್ಷೆ ಹತ್ತಿರ ಇದೆ, ಓದ್ತಾನೆ ಇರಿ. ಮತ್ತೆ ನಿಮ್ಮನ್ನು ತಕ್ಷಣದಲ್ಲಿ ಭೇಟಿ ಮಾಡ್ತೀನಿ ಮತ್ತೊಂದು ಸಂಚಿಕೆಯ ವಾಕ್ಯಬಂಧದ ಅನುವಾದದಲ್ಲಿ. ಸರಿ ಅಲ್ವಾ? ನಮಸ್ಕಾರ.